ಈಗ ಹ್ಯೂಮನ್ ಮೆಟಾನಿಮೋ ವೈರಸ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಹ್ಯೂಮನ್ ಮೆಟಾನಿಮೋ ವೈರಸ್ ಒಂದು RNA ವೈರಸ್ಸು. ಇದು ತುಂಬ ದಿವಸದಿಂದ ಕಮ್ಯುನಿಟೀಲಿ ಸ್ಪ್ರೆಡ್ ಹಾಕ್ಕೊಂಡು ಮೈಲ್ಡ್ ಇಲ್ನೆಸ್ ಆಗಿ ಆಗ್ತಾನೇ ಇದೆ. ಇವಾಗ ಬಂದಿರೋದಲ್ಲ, ಇದು ಒಂದು 20-25 ವರ್ಷದಿಂದನೂ ಇದೆ. ಆದರೆ ರೆಗ್ಯುಲರಾಗಿ ಚೆಕ್ ಮಾಡ್ತಾ ಇಲ್ಲ. ಇತ್ತೀಚೆಗೆ ಚೈನಾದಲ್ಲಿ ಮತ್ತು ಕೆಲವು ಇನ್ಸಿಡೆನ್ಸಸ್ ನಮ್ಮಲ್ಲಿ ಕೂಡ 5 ಕೇಸ್ ಪಾಸಿಟಿವ್ ಬಂದಿದೆ. ಈ ಪಾಸಿಟಿವ್ ಬಂದಿರೋದು ಕಾರಣ ಏನಂದರೆ ಚೆಕ್ ಮಾಡಿರೋದಕ್ಕೆ. ಅದರ್ವೈಸ್ ತುಂಬ ಜನಕ್ಕೆ ಇದು ಆಲ್ರೆಡಿ ಬಂದು ಹೋಗಿರುತ್ತೆ, ಬಟ್ ಯಾವತ್ತೂ ಚೆಕ್ ಮಾಡಿರೋದಿಲ್ಲ. ಇದು ಮೈಲ್ಡ್, ತುಂಬ ಕಡಿಮೆ ಇಂಟೆನ್ಸಿಟಿ ವೈರಸ್ಸು. ಸಿವಿಯರ್ ಡಿಸೀಸ್ ಆಗಲಿ, ತುಂಬ ದೊಡ್ಡ ತೊಂದರೆ ಆಗಲಿ ಏನೂ ಮಾಡೋದಿಲ್ಲ. ಸಾಧಾರಣವಾಗಿ ಇದು ನೆಗಡಿ, ಶೀತ, ಗಂಟಲು ನೋವು, ಚಿಕ್ಕದಾಗಿ 1-2 ದಿನಕ್ಕೆ 3-4 ದಿನಕ್ಕೆ ಜ್ವರ ಬರುವಂಥದ್ದು, ಸ್ವಲ್ಪ ಬಾಡಿ ಪೇಯ್ನ್ಸ್ ಬರುವಂಥದ್ದು, ಮೈಕೈ ನೋವು ಬರುವಂಥದ್ದು ತಂತಾನಾಗೆ ಪೂರ್ತಿ ಗುಣ ಆಗುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಆಗಲಿ ಜಸ್ಟ್ ಡಿಕಂಜೆಸ್ಟೆಂಟ್, ಸಿಟ್ರಿಸಿನ್ನು ಆ ಥರ ಕೊಟ್ಟು ಸಿಂಪ್ಟಮ್ಯಾಟಿಕ್ ಲಕ್ಷಣಗಳಿಗೆ ಮಾತ್ರ ಟ್ರೀಟ್ ಮಾಡುವಂಥದ್ದು. ಇದು ದೊಡ್ಡದಾಗಿ ಏನೂ ತೊಂದರೆ ಮಾಡೋದಿಲ್ಲ. ಇದನ್ನು ಚೆಕ್ ಮಾಡಲಿಕ್ಕಾಗಲಿ ಗೌರ್ಮೆಂಟಿಂದ ಇದುವರೆಗೂ ಯಾವುದೂ ಗೈಡ್ಲೈನ್ಸ್ ಇಲ್ಲ. ತುಂಬ ಸಡನ್ನಾಗಿ ಏನೋ ಕರೆಕ್ಟಾಗಿ ತಿಳಿದೆ ಇದ್ದಕ್ಕಿದ್ದಂಗೆ ಉಸಿರಾಡ್ಲಿಕ್ಕೆ ತೊಂದರೆ ಆದರೆ ನಾವೇನು ಸಾರಿ ಅಂತ ಹೇಳ್ತೀವಿ, ಸಿವಿಯರ್ ಅಕ್ಯೂಟ್ ಲಂಗ್ ಇನ್ಫೆಕ್ಷನ್ಸ್. ಇಂಥ ಕೇಸ್ಗಳಿಗೆ ಮಾತ್ರ ಚೆಕ್ ಮಾಡಬೇಕು ಅಂತ ಸುದ್ದಿ ಇರೋದು. ಅದು ಬಿಟ್ಟರೆ ಏನೂ ಗೈಡ್ಲೈನ್ಸ್ ಅಂತ ಇಲ್ಲ. ಆದ್ದರಿಂದ ಜನಗಳು ಯಾವುದೇ ಕಾರಣಕ್ಕೂ ಹೆದರೋ ಅಗತ್ಯ ಏನೂ ಇಲ್ಲ. ಇದು ಬಂದ್ರೂ ನೆಗಡಿ ಶೀತ ಆಗಿ 2-3 ದಿನಕ್ಕೆ 4-5 ದಿನಕ್ಕೆ ತಂತಾನಾಗೆ ವಾಸಿ ಆಗುತ್ತೆ. ಸೊ ನೀವೇನು ಎಚ್ಚೆತ್ಕೋಬೇಕು ಅಂದರೆ ನಿಬಿಡ ಜಾಗಗಳಲ್ಲಿ, ತುಂಬ ಜನಗಳಿರೋ ಕಡೆ ಜಾಸ್ತಿ ದೊಡ್ಡವರಾಗಲಿ ಚಿಕ್ಕ ಮಕ್ಕಳನ್ನಾಗಲಿ ಕರ್ಕೊಂಡು ಹೋಗೋದು ಬೇಡ. ಮಾಸ್ಕ್ ಹಾಕ್ಕೊಂಡಿರಿ, ಹ್ಯಾಂಡ್ ಸ್ಯಾನಿಟೈಸರ್ ಮಾಡಿ, ಪಬ್ಲಿಕ್ ಪ್ಲೇಸಸ್ಗೆ ಹೋದಾಗ ಖಂಡಿತವಾಗಿ ಮಾಸ್ಕ್ ಹಾಕಿರಿ. ಮುಖಗಳನ್ನ ಆಗ್ಲಿಗೆಲ್ಲ ಮುಟ್ಕೋಬೇಡಿ. ಇದರಿಂದ ಅದನ್ನು ತಡೆಗಟ್ಟಬೋದು. ಅಕಸ್ಮಾತ್ ಏನಾದರೂ ನೆಗಡಿ ಶೀತ ಬಂದರೆ ಡಾಕ್ಟರ್ ಹತ್ರ ಬಂದುಬಿಟ್ಟು ಟ್ರೀಟ್ಮೆಂಟ್ ತೊಗೊಳ್ಳಿ. ಸೊ ಎಲ್ಲರಿಗೂ ಚೆಕ್ ಮಾಡೋ ಅಗತ್ಯನೂ ಇಲ್ಲ, ಅದರಿಂದ ಹೆದರ್ಕೊಳ್ಳೋ ಅಗತ್ಯನೂ ಇಲ್ಲ. ಬರುತ್ತೆ 3-4 ದಿನ ಇದ್ಬಿಟ್ಟು ತಂತಾನಾಗೆ ಹೋಗುತ್ತೆ. ಹೆದರಬೇಡಿ.